ಟೋಟಲ್ ಸುಮಾರು 23 ಅಜೆಂಡಾಗಳಿತ್ತು. ಅದರೊಳಗೆ ಮೇಜರ್ ಅಂಥದ್ದೇನಿರಲಿಲ್ಲ. ಬಟ್ ಏನು ನಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ, ಎಲ್ಲ ಕಡೆ ಬಿ ಖಾತೆಗಳನ್ನ ಎ ಖಾತೆಗಳಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ತಿದ್ದುಪಡಿ ಬಂದಿತ್ತು. ಅದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅಜೆಂಡಾ ಇತ್ತು. ಅದು ಬಿಟ್ಟರೆ ಮುಖ್ಯಮಂತ್ರಿಗಳು ಏನು ಹೊಸದಾಗಿ ಪ್ರಜಾಸೇವೆ ಅಂತ ಹೇಳಿ ಒಂದು ಇಲಾಖೆನ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಪ್ರಜಾಸೇವೆ ಮೂಲಕ ಜನಸ್ಪಂದನ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ನಡೆಸಬೇಕು. ಮತ್ತು ಮಂತ್ರಿಗಳೆಲ್ಲರೂ ಕೂಡ ಕಡ್ಡಾಯವಾಗಿ ಪ್ರತಿ ತಿಂಗಳು 1 ಮತ್ತು 3ನೇ ಶನಿವಾರ, ಮೊದಲನೇ ಮತ್ತು 3ನೇ ಶನಿವಾರ ಯಾರು ಜಿಲ್ಲೆ ಉಸ್ತುವಾರಿ ಕೊಟ್ಟಿರ್ತಾರೆ ಆ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ಹೋಗಿ, ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ನಾವು ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟರು. ಮತ್ತು ಅದ್ರ ಜೊತೆಗೆ ಭಾರತ್ ಜೋಡೋ ಯುವಕರ ಸಂಘನ ಏನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅದ್ರ ವಿಚಾರವಾಗಿ ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾವು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ವಿ. ಸೊ ಸಲಹೆಗಳನ್ನೆಲ್ಲ ಕ್ಯಾಬಿನೆಟ್ಗೆ ತಂದು ಸಂಪುಟ ಮುಂದೆ ಇಡಲಾಗಿತ್ತು. ಅದ್ರ ಜೊತೆಗೆ SIR ನಡೀತಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ, ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಿದೆ ವೋಟರ್ಸ್ ಲಿಸ್ಟ್. ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡೀತಿದೆ. ನಮ್ಮ ಸರ್ಕಾರದಿಂದ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ಮತ್ತು ನಮ್ಮ ಇಂಧನ ಸಚಿವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ನಾವು ಎಸ್ಕಾಂಗಳನ್ನು ಪ್ರೈವೇಟೈಸೇಷನ್ ಮಾಡೋದಕ್ಕೆ ಖಂಡಿತ ಒಪ್ಪೋದಿಲ್ಲ ಅಂತ ಈಗಾಗಲೇ ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದೆ, ಬೇಲುಗಳು ಭಾಗಿಯಾಗಿದ್ದಾರೆ ಅಂತ ವಿಜೇಂದ್ರ ಅವರು ಆರೋಪ ಮಾಡಿದ್ದಾರೆ. ಪ್ರತಿಪಕ್ಷಗಳು ಟೀಕೆ ಮಾಡೋಕೆ ಅವ್ರು ಇರೋದು, ಅವ್ರ ಟೀಕೆಯಲ್ಲಿ ಯಾವುದು ಹುರುಳಂತೂ ಇಲ್ಲ. ಇವತ್ತು SIR ತಂದು ಲಕ್ಷಾಂತರ ಜನ, ಕೋಟ್ಯಂತರ ವೋಟರ್ಸ್ ಕೈ ಬಿಡೋಂಗೆ ಮಾಡ್ತಿರೋದು. ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು, ಆ ಹಕ್ಕನ್ನು ಕಸಿದುಕೊಳ್ತಿರೋದು BJP ಸರ್ಕಾರ. ಮತ್ತು ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಂಬಂಧದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಚುನಾವಣಾ ಆಯೋಗ ಹೆಚ್ಚೆಚ್ಚು ಮತದಾರರಿಗೆ ಪಟ್ಟಿಯಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಯಾವುದೇ ಒಬ್ಬ ಅರ್ಹ ಮತದಾರ ಕೂಡ ಮತದಾನ ಹಕ್ಕುಗಳು ಕಳ್ಕೊಳ್ದಿರೋಂಗೆ ನೋಡ್ಕೊಳ್ಬೇಕಾಗಿತ್ತು ಆಯೋಗ. ಆದರೆ ಇವತ್ತು ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀರಿ ಹೇಗೆ ಎಷ್ಟೊಂದು ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನ ಕಸ್ಕೊಳ್ಳಾಗಿದೆ. ಅವರಿಗೆ ಅಪೀಲ್ ಕೂಡ ಹೋಗೋದಕ್ಕೆ ಟೈಮ್ ಇರಲ್ಲ, ಚುನಾವಣೆ ಹತ್ತಿರದಲ್ಲಿ ಇರಲಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಹಾಗಾಗಿ ಇವತ್ತೇನಾದರೂ ಚುನಾವಣೆಯನ್ನು ಕಸಿದುಕೊಂಡು ಮತಗಳತನ ಏನಾದರೂ ಮಾಡ್ತಿದ್ರೆ ಅದು BJP ಪಕ್ಷ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಖಂಡಿತ ಅಲ್ಲಿ ರಾಮನಗರದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲಿನ DC ಹತ್ರ ಮಾಹಿತಿ ತೆಗೆದುಕೊಳ್ತೀನಿ. ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾದ ಕೂಡ SIRನಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾಕೆಂತಂದ್ರೆ ಚುನಾವಣಾ ಆಯೋಗ ನಡೆಸೋದು. ಆ ಥರದ ಏನಾದರೂ ಮಾಡಿಸಿದ್ರೆ ಚುನಾವಣಾ ಆಯೋಗ ನೇರವಾಗಿ ಗಮನಿಸ್ತಾ ಇರುತ್ತೆ. ಸೊ ನಾವು ಅದರೊಳಗೆ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ದಾವಣಗೆರೆ ಕೂಡ ಈ ಹಳೆ ಕುಂದವಾಡ ಗ್ರಾಮದ ಹತ್ರ ರೈತರು ನಮಗೆ ಭೂ ಸ್ವಾಧೀನ ಕೈ ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಎಷ್ಟೊಂದು ನಿವೇಶನಗಳು ಬೇಡಿಕೆ ಕೂಡ ಇದೆ. ಸೊ ಅದೊಂದು ಸಮಸ್ಯೆ ಇದೆ, ಮತ್ತು ಸವಾಲು ಕೂಡ ಇದೆ. ಹೇಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ನಮಗೆ ಅದನ್ನೇ ಮೀಟಿಂಗ್ ಮಾಡಬೇಕು ಅಂತ ಬಂದಿದ್ದು. ದಾವಣಗೆರೆ ನಗರದಲ್ಲಿ ನಮ್ಮ ನಗರ ಸಭೆ ವ್ಯಾಪ್ತಿಯಲ್ಲಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಈ ಥರ ಏನು ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಈಗ ಮಾಡ್ತೀವಿ. ಈಗ ನಾ ಮೀಟಿಂಗ್ ಮಾಡಿದಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀನಿ. ನನಗೆ ಏನು ವರದಿ ಕೊಟ್ಟಿರೋದು ಗೊತ್ತಿಲ್ಲ. ಈಗ ಅದಕ್ಕೋಸ್ಕರನೇ ಬಂದಿರೋದು. ಸೊ ಆ ವರದಿಯಿಂದ ತಿಳ್ಕೊಂಡು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಿನ್ನೆ ಸೆಂಟ್ರಲ್ ಮಿನಿಸ್ಟ್ರು, ನಗರಾಭಿವೃದ್ಧಿಯ ಸ್ಟೇಟ್ ಸಚಿವರು ಅವರು ಬೆಂಗಳೂರಿಗೆ ಬಂದಿದ್ದರು. ಅವರು ನಮ್ಮ ಇಲಾಖೆಯ ಹಲವಾರು ಮೀಟಿಂಗ್ಗಳನ್ನು ನಡೆಸಿದ್ರು ಅಧಿಕಾರಿಗಳ ಜೊತೆ. ಸೊ ಹಾಗಾಗಿ ಅವ್ರ ಮೀಟಿಂಗ್ ಮುಗಿದ ಮೇಲೆ ಸಂಜೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ಮುಖ್ಯ ಬೇಡಿಕೆ ಏನಪ್ಪ ಇತ್ತು ಅಂತಂದರೆ 15ನೇ ಹಣಕಾಸು ಆಯೋಗದ್ದು ನಮ್ಮ ಇಲಾಖೆಗೆ, ನಗರಾಭಿವೃದ್ಧಿ ಇಲಾಖೆಗೆ ಸುಮಾರು 887 ಕೋಟಿ ಹಣ ಬಾಕಿ ಇದೆ. ಸೊ ಹಣನ ಕೊಡಿಸ್ಕೊಡಿ ಅಂತ ಕೇಳಿದ್ದೆ. ಅವ್ರದ್ದು ಎಷ್ಟೊಂದು ಕ್ರೈಟೀರಿಯಾ ಇದೆ ಹಣ ಕೊಡಬೇಕಾದ್ರೆ. ಅದ್ರೊಳಗೆ ಒಂದು ಕ್ರೈಟೀರಿಯಾ ಏನಪ್ಪ ಅಂತಂದರೆ ಅರ್ಬನ್ ಲೋಕಲ್ ಬಾಡೀಸ್ಗೆ ಚುನಾವಣೆ ಆಗಿರಬೇಕು, ಒಂದು ಎಲೆಕ್ಟೆಡ್ ಬಾಡಿ ಇರಬೇಕು ಅಂತೇಳಿ. ಬಟ್ ನಮ್ದು ಎಷ್ಟೊಂದು ಅರ್ಬನ್ ಲೋಕಲ್ ಬಾಡೀಸಲ್ಲಿ ಎಲೆಕ್ಷನ್ ಆಗಿಲ್ಲ. ಆ ಕಾರಣದಿಂದ ಸ್ವಲ್ಪ ಹಣ ನಿಂತಿದೆ. ಆದಾಗ್ಯೂ ಕೂಡ ಎಲ್ಲೆಲ್ಲಿ ಎಲೆಕ್ಟೆಡ್ ಬಾಡೀಸ್ ಇದೆ ಅದನ್ನೆಲ್ಲ ಪರಿಗಣಿಸಿ ನಮಗೆ ಬರಬೇಕಾದಂಥ ಹಣನ 15 ಹಣಕಾಸು ಆಯೋಗದಲ್ಲಿ ಏನಾಗಬೇಕು ಅದನ್ನು ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈಗ ಚುನಾವಣಾ ಆಯೋಗ ಯಾವಾಗ ನಮಗೆ
ಚುನಾವಣೆ ನಡೆಸಬೇಕು ಅಂತ ದಿನಾಂಕ ಕೊಡ್ತಾ ಅವಾಗ ಮಾಡ್ತೀವಿ. ಈಗಾಗಲೇ GBI ಕೋರ್ಟ್ ಹೇಳಿದೆ ಆಗಸ್ಟ್ ಒಳಗೆ ಮಾಡಬೇಕು ಅಂತ ಹೇಳಿ. ಸೊ ಖಂಡಿತ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು GBI ಎಲೆಕ್ಷನ್ ಮಾಡ್ತೀವಿ. ದಾವಣಗೆರೆಯಲ್ಲೂ ಕೂಡ ನನಗೆ ಗೊತ್ತಿಲ್ಲ ಯಾವ ಸ್ಟೇಟಸ್ನಲ್ಲಿದೆ ಕಾರ್ಪೊರೇಷನ್ ಅಂತ, ಯಾವಾಗ ಚುನಾವಣೆ ಅವ್ರು ಹೇಳ್ತಾರೋ ಅವಾಗ ನಾವು ಖಂಡಿತ ಮಾಡ್ತೀವಿ. ಸರ್, ಈಗ ಶಿವಮೊಗ್ಗದಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿ ಅದನ್ನು ಮಾರಾಟ ಸಹ ಮಾಡಿದ್ದಾರೆ ಸರ್. ಇವಾಗ ನಾನು ಮೀಟಿಂಗ್ ಮಾಡ್ತೀನಿ, ನೀವು ಹೇಳಿದ್ದೀರಾ ಈ ವಿಷಯ ಕೂಡ ನಾನು ಪ್ರಸ್ತಾಪನೆ ಮಾಡ್ತೀನಿ. ಆ ಥರ ಏನಾದರೂ ಕಾನೂನು ಬಾಹಿರವಾಗಿ ಆಗಿದ್ದರೆ ಖಂಡಿತ ಅವ್ರನ್ನ ಕ್ರಮ ತಗೊಳ್ತೀನಿ. ಸರ್, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಲಾಸ್ಟ್ 3 ಇಯರ್ಸ್ ಉತ್ತಮ ಮಳೆ ಆಯ್ತು ಸರ್, ಈಗ ಕಮ್ಮಿ ಆಗಿದೆ. ಏನ್ ಡಿಸಿಷನ್ ತಗೊಂತಾ ಇದೆ ಸರ್? ನಮ್ಮ ಸರ್ಕಾರ ಇದ್ದಿದ್ದಕ್ಕೆ ಒಳ್ಳೆ ಮಳೆ ಆಯಿತು ಅಥವಾ ಇನ್ಯಾರೋ ಬಂದಿದ್ದಕ್ಕೆ ಬರ ಬಂದ್ಬಿಡ್ತು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಹವಾಮಾನದಲ್ಲೇ ಆಗುವಂಥ ಬದಲಾವಣೆಗೆ ಆಧಾರದ ಮೇಲೆ ಆಗುವಂಥದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವಾಗ ಎಲ್ಲಿನೋ ಇದೆ. ಸೊ ಎಲ್ಲಿನೋ ಪರಿಣಾಮದಿಂದಾಗಿ ಅದು ಬಹಳ ಸ್ಟ್ರಾಂಗ್ ಎಲ್ಲಿನೋ, ಸೂಪರ್ ಎಲ್ಲಿನೋ ಇದೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಿನೋ ಕಾರಣದಿಂದಾಗಿ ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ವಿಪರೀತವಾದಂಥ ಹವಾಮಾನ ಬದಲಾವಣೆಗಳಾಗುತ್ತೆ. ಎಲ್ಲೋ ಕಾರಣದಿಂದ ಹಲವಾರು ಪ್ರದೇಶಗಳಲ್ಲಿ ಮಳೆ ಅಭಾವ ಆಗುತ್ತೆ, ಮತ್ತಷ್ಟು ಕಡೆ ಹೆವಿ ರೈನ್ಫಾಲ್ ಆಗುತ್ತೆ. ಸೊ ಹಾಗಾಗಿ ಇದು ಹವಾಮಾನ ಬದಲಾವಣೆ. ಇದ್ರ ಬಗ್ಗೆ ಎಲ್ಲ ಮೀಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಅಕ್ರಾಸ್ ದ ಗ್ಲೋಬ್ ಅವ್ರು ಈಗಾಗಲೇ ಹೇಳಿದ್ದಾರೆ ಈ ರೀತಿ ಆಗುತ್ತೆ ಅಂತ. ಸೊ ನಾವು ಏನು ಮಾಡೋಕ್ಕಾಗಲ್ಲ, ಬರ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸಲೇಬೇಕಾಗುತ್ತೆ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಯಾವಾಗ ನಮ್ಮ ಹೈಕಮಾಂಡ್ ಅವರು ಯಾವಾಗ ಕರೆದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಚರ್ಚೆ ಮಾಡಿ ಕರೀತಾರೆ, ಅದಾದ ತಕ್ಷಣ ಹಾಗೆ ಆಗುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ತಿಂಗಳು ಒಳಗಡೆನೆ ಸಂಪುಟ ವಿಸ್ತರಣೆ ಆಗುತ್ತೆ. ಅದು ಕೆಲವೇ ವಾರಗಳಲ್ಲಿ, ಎರಡು ವಾರದಲ್ಲೇ ಆಗುತ್ತೆ ಅನ್ನೋದು ನನಗೆ ಬಂದಿರೋಂಥ ಮಾಹಿತಿ. ಈಗ ಯಾವುದೇ ಒಂದು ಸಂಪುಟ ರಚನೆ ಆಗಬೇಕಾದ್ರೆ ಅದು ಯಾವಾಗಲೂ ಅನುಭವಿಸಿದ್ರು ಕೂಡ ಇರಬೇಕು, ಹೊಸಬ್ರು ಕೂಡ ಬಂದು ಅವರು ಕೂಡ ಹೊಸ ಆಲೋಚನೆ ಮತ್ತು ಎನರ್ಜಿನ ತರಬೇಕಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಹೈಕಮಾಂಡ್ ಅದನ್ನೆಲ್ಲ ಗಮನ ಇಟ್ಕೊಂಡು ಹಳಬ್ರು ಅನುಭವ ಇರೋರನ್ನು ಸೇರಿಸ್ಕೊಳ್ತಾರೆ, ಹೊಸಬ್ರು ಕೂಡ ಸೇರಿಸ್ಕೊಳ್ತಾರೆ. ಥ್ಯಾಂಕ್ ಯು. ಮಳೆ ನೀರನ್ನು ಆಶ್ರಯ ಮಾಡ್ಕೊಂಡು ಕೃಷಿ ಮಾಡಿ ಅಂತ ಹೇಳ್ತಾರೆ ಸರ್ಕಾರ. ಬಟ್ ಈ ಮೂಲಕ ರೈತರಿಗೆ ಯಾವ ರೀತಿ ಬೇರೆ ಇಲ್ಲ, ಮಳೆ ಆಶ್ರಯ ಮಾಡ್ಕೊಂಡು ಎಲ್ಲಿ ಮಾಡಿ ಅಂತೀವಿ ಸರ್. ಇವಾಗ ನಾವು ಎಷ್ಟು ನೀರಾವರಿ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟಲ್ಲಿ ನೀರಾವರಿ ಮಾಡ್ತಾ ಇದೀವಿ ರಾಜ್ಯದಲ್ಲಿ. ಅದ್ರ ಜೊತೆಗೆ ಎಲ್ಲ ಕಡೆ ಕೊಳವೆ ಬಾವಿಗಳನ್ನ ಕೊಡಿಸಿ ಅದ್ರ ಆಧಾರದ ಮೇಲೆ ಮಾಡಿದ್ದು ಹೇಳಿದ್ದೀವಿ. ಈಗ ಮಳೆ ಅಭಾವ ಇರೋದ್ರಿಂದಾಗಿ ನಾವು ರೈತರಿಗೆ ಸೂಚನೆ ಕೊಟ್ಟಿರೋದು ಅಷ್ಟೇ, ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಏನಿರುತ್ತೆ, ಹೆಚ್ಚು ಮಳೆ ನೀರಿನ ಮೇಲೆ ಅವಲಂಬಿತ ಆಗಿರುವಂತಹ ಬೆಳೆಗಳನ್ನ ಬೆಳಿಬೇಡಿ, ಆದಷ್ಟು ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಸ್ನ ಬೆಳೀರಿ ಅಂತ ಹೇಳಿದ್ದೀವಿ. ರೈತರಿಗೆ ಎಲ್ಲ ಕಡೆ ಆ ಮಾಹಿತಿನ ಕೊಡ್ತಾ ಇದ್ದೀವಿ. ಮೋಡ ಬಿತ್ತನೆ ಬಗ್ಗೆ ಚಿಂತೆ ಮಾಡಿ. ಹೌದು, ಈಗಾಗಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಗ್ತಾರೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ದಿವಸದಾನೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ 100 ಡೇಸ್ ಅಜೆಂಡಾ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಸೊ 3 ದಿವಸಗಳಲ್ಲಿ ನಾವು ಯಾವ್ಯಾವ ಸಾಧನೆ ಮಾಡಬೇಕು ಅನ್ನೋದನ್ನು ಈಗಾಗಲೇ ಒಂದು ಪಟ್ಟಿ ಮಾಡಿ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಕೊಟ್ಟಿದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ ಏನೇನು ಸಾಧನೆ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ನೋಟ್ಸೇ ಕೊಟ್ಟಿದ್ದಾರೆ. ಸೊ ಅದ್ರೊಳಗೂ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಏನು ಯುವ ಜನತೆ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸರ್ಕಾರ ಆಡಳಿತ ನಡೆಸ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅವ್ರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿವಸನೇ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾದಂಥ ಬಸ್ ಪಾಸ್ ಕೂಡ ಕೊಟ್ಟಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳನ್ನು ಮಾಡಿ ಯುವಕರನ್ನ ಎಲ್ಲ ರೀತಿಯಿಂದಲೂ ಕೂಡ ಅವ್ರಿಗೆ ಸರ್ವತೋಮುಖ ಬೆಳವಣಿಗೆ ಆಗಬೇಕು, ಅವ್ರ ವ್ಯಕ್ತಿತ್ವದ್ದು ಅಂತ ಹೇಳಿ ಆ ಕಾರ್ಯಕ್ರಮ ಕೂಡ ತರ್ತೀವಿ. ಸೊ ಈಗಾಗಲೇ 100 ಡೇಸ್ ಅಜೆಂಡಾ ಕೊಟ್ಟಿದ್ದಾರೆ. ಒಂದೊಂದಾಗಿ ನಾವು ಅಜೆಂಡಾಗಳನ್ನ ಪೂರೈಕೆ ಮಾಡಬೇಕು. ಈಗ ಗ್ಯಾರಂಟಿಗಳನ್ನ ನಾವು ಕೊಡ್ತಿರೋದು ಅರ್ಹ ಫಲಾನುಭವಿಗಳಿಗೆ ತಲುಪಲಿ ಅಂತ ಹೇಳಿ ಅಲ್ವಾ, ಯಾರು ನಿಜವಾಗ್ಲೂ ಬಡವರಿದ್ದಾರೆ ಅವ್ರಿಗೆ ತಲುಪಬೇಕು ಅಂತ ಹೇಳಿ. ಸೊ ಹಾಗಾಗಿ ಯಾರಾದರೂ ಅರ್ಹರು ಇಲ್ಲದೆ ಹೋದ್ರು ಕೂಡ ಅದನ್ನ ಪಡ್ಕೊಳ್ತಾ ಇದ್ರೆ ಅದರಿಂದ ನಿಜವಾದ ಅರ್ಹರು ಯಾರಿರ್ತಾರೆ ಅವ್ರಿಗೆ ಅನ್ಯಾಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ನಾವು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಆದ್ರೆ ಯಾರ್ಯಾರು ಅರ್ಹರು ಇರ್ತಾರೆ ಅವ್ರಿಗೆ ಖಂಡಿತ ಕೊಡಿಸುವಂತ ಕೆಲಸ ಮಾಡ್ತಾರೆ. ಜಾತಿ ಸರ್ಟಿಫಿಕೇಟ್ ಯಾಕೆ ಹೇಳ್ತಾರೆ? ಯಾವ್ರಿಗೆ ಜಾತಿ ಆಧಾರದಲ್ಲಿ ನಾವು ಗ್ಯಾರಂಟಿ ಕೊಟ್ಟಿಲ್ಲ. ಎಲ್ಲ ಜಾತಿಯವ್ರಿಗೂ, ಎಲ್ಲ ಸಮುದಾಯದವ್ರಿಗೂ, ಎಲ್ಲ ಧರ್ಮದವ್ರಿಗೂ ಕೂಡ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಕ್ರೈಟೀರಿಯಾ, ಪ್ರತಿಯೊಂದು ಗ್ಯಾರಂಟಿ ಸ್ಕೀಮ್ ಆ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ಖಂಡಿತ ಕೊಡ್ತಾರೆ. ಮಾಹಿತಿಯನ್ನು ಬಿಡ್ತಿದಾರಲ್ಲ ಸರ್, ಅದು ಫಾರ್ಮಲ್ ಇದೆ. ಈಗ ಮಾಹಿತಿ ಬಿಡ್ತಾ ಇದ್ರೆ ಅದರಲ್ಲಿ ಜಾತಿ ಕಾಲಮ್ ಇದೆ. ಅಂದ್ರೆ ನೀವು ಯಾವ ಜಾತಿಗೆ ಎಷ್ಟು ಡೆಮೋಗ್ರಫಿಗಳು, ಯಾವ್ಯಾವ ಥರ ಡೆಮೋಗ್ರಫಿಕ್ಸ್ ಇದೆ, ಮತ್ತು ಯಾವ ಸಮುದಾಯದವರು ಹೆಚ್ಚೆಚ್ಚು ಫಲಾನುಭವಿಗಳಾಗಿದೆ ಅದನ್ನೆಲ್ಲ ಮಾಹಿತಿ ಪಡ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಾರೆ ಹೊರತು
ಜಾತಿ ಆಧಾರದ ಮೇಲೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಜಾತಿಗಣತಿ ಸರ್, ಇನ್ನೊಂದು ಸಿದ್ದರಾಮಯ್ಯ ಜಾತಿಗಣತಿ ಅದು ಕನಸಿನ ಕೂಸು ಅದು ಬಿಡುಗಡೆ ಆಗಲಿಲ್ಲ, ನೀವೇನಾದ್ರೂ ಈಗ ಸಿದ್ದರಾಮಯ್ಯ ಅವರು ಆ ಜಾತಿ ಗಣಿತನ ಮಾಡಿಸಿ ಸಮೀಕ್ಷೆ ಮಾಡಿಸಿ ಅದ್ರ ವರದಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಅವ್ರು ಅನ್ಕೊಂಡಿದ್ರು. ಸೊ ಇನ್ನೂ 2 ವರ್ಷ ಇರ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದರೆ ಅನಿರೀಕ್ಷಿತವಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಳಗಿಡಬೇಕಾಗಿದೆ. ಆದರೂ ಕೂಡ ಅವರು ಸ್ಥಾನ ಬಿಟ್ಕೊಡ್ಬೇಕಾದ್ರೆ ಕೊನೆಯ ದಿವಸ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಅದಿನ್ನೂ ಜಾರಿಗೆ ಬಂದಿಲ್ಲ, ಕ್ಯಾಬಿನೆಟ್ ಮುಂದೆ ಬರಬೇಕು. ಖಂಡಿತ ಅದು ಕೂಡ ನಮ್ಮ ಒಂದು ಅಜೆಂಡಾ. ಯಾಕೆಂದರೆ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಕೂಡ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅದನ್ನು ಈಡೇರಿಸಬೇಕಾಗಿರೋದು ಕೂಡ ನಮ್ಮ ಪಕ್ಷದ ಜವಾಬ್ದಾರಿ ಇದೆ. ಅದಕ್ಕೆ ಖಂಡಿತ ನೀವು ಪ್ರಯತ್ನ ಮಾಡ್ತೀರಾ? ಖಂಡಿತ ಪ್ರಯತ್ನ ಮಾಡ್ತೀವಿ.